ಕೊನೆಯಲ್ಲಿ ಈ ರೀತಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರೋಂತಹ ಟೇಸ್ಟಿ ಆಗಿರೋಂಥ ಚಟ್ನಿ ರೆಡಿಯಾಗುತ್ತೆ. ಅನ್ನ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ. ಸೊ ತಡ ಮಾಡದೆ ಇಷ್ಟು ಟೇಸ್ಟಿ ಆಗಿರೋಂತಹ ಮಾವಿನಕಾಯಿ ಚಟ್ನಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಫುಲ್ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪನೇ ಇತ್ತು ಅಂತ ಅನ್ಕೋಬೋದು. ಸೊ ಇದಕ್ಕೆ ಮೊದಲು ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಫ್ರೈ ಪ್ಯಾನಿಗೆ 1ರಿಂದ 1.5 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆ ಅದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಒಂಚೂರು ಕಡಲೆಬೇಳೆಗಿಂತ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗಲೂ ನಮ್ಮ ಮಸಾಲೆಗಳಿಗೆ ಹೆಚ್ಚು ಟೇಸ್ಟ್ ಕೊಡೋ ಅಂಥದ್ದೇ ಉದ್ದಿನಬೇಳೆ. ಸೊ ಹಾಗಾಗಿ ಒಂಚೂರು ಅದನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಕೂಡ ಇವಾಗ ಫ್ರೈ ಆಗಿದೆ. ಅದನ್ನು ಕೂಡ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಚೂರು ಮೆಂತ್ಯ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಚೂರು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ಗಿಂತ ಚೂರು ಕಡಿಮೆ ಮೆಂತ್ಯ ಹಾಕ್ಕೊಂಡು ಹುರ್ಕೊಂಡು ಈಗ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಸಿವೆ ಬೇಗ ಆಗಿಬಿಡುತ್ತೆ, ಅದು ಬೇಗ ಚಟಪಟ ಅನ್ನೋ ಅಷ್ಟೊತ್ತಿಗೆ ಅದನ್ನು ಕೂಡ ತೆಗೆದು ಇವಾಗ ಖಾರಕ್ಕೆ ಅಗತ್ಯ ಇರೋವಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಹುರಿದು ಇದನ್ನೆಲ್ಲದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಹುರಿದಕ್ಕೆ ಹಾಕ್ಕೊಂಡಿದ್ದಂತಹವೆಲ್ಲ ಸೊ ಒಂಚೂರು ತಣ್ಣಗಾದರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಬಿಸಿ ಇರೋವಾಗಾದರೆ ಜಾರಿಗೆಲ್ಲ ಕಚ್ಕೊಂಡ್ಬಿಡುತ್ತೆ. ಈಗ ಅದರೊಳಗೇ ನೋಡಿ, ನಾನು ಆವಾಗಲೇ ತೋರಿಸಿದ್ನಲ್ಲ ಮಾವಿನಕಾಯಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕ್ಕೋಬೋದು, ಕಟ್ ಮಾಡಿ, ಇಲ್ಲಾಂದರೆ ತುರಿದ್ಬಿಟ್ಟು ಆದ್ರೂ ಸೇರಿಸ್ಕೋಬೋದು. ಒಂದು ಫುಲ್ ಮಾವಿನಕಾಯಿ ಚಟ್ನಿ ಮಾಡಿ ನೀವು ಇಟ್ಕೊಂಡ್ರೆ ಜಾಸ್ತಿ ಜನ ಇದ್ದರೆ ಬೇಗ ಖಾಲಿ ಆಗುತ್ತೆ. ಇಲ್ಲ ಅಂತಂದರೆ ಆರಾಮಾಗಿ ಒಂದು ವಾರ ಆದರೂ ನೀವು ಇಟ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಈಗ ಒಂಚೂರು ಕಾಯಿ ತುರಿ ಒಂದು ಸ್ವಲ್ಪ, ನಾನೊಂದು 2 ಸ್ಪೂನಷ್ಟು ಸೇರಿಸ್ಕೊಂಡೆ. ತೊಳೆದಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಬಿದ್ಮೇಲೆ ಒಂಚೂರು ಸಿಹಿ ಬಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಟೇಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚು ನೀರನ್ನು ಸೇರ್ಸೋಕ್ಕೆ ಹೋಗಬಾರ್ದು. ಹೆಚ್ಚು ನೀರನ್ನ ಸೇರಿಸದೆ ಹಾಗೇ ರುಬ್ಬಕ್ಕೆ ಪ್ರಯತ್ನ ಪಡಬೇಕು. ಸ್ವಲ್ಪ ಮಧ್ಯ ರುಬ್ಬಕ್ಕೆ ಕಷ್ಟ ಅನಿಸಿದಾಗ ನೀರು ಬೇಕು ಅನಿಸ್ದಾಗ ಒಂಚೂರು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ರೆಡಿಯಾಗಿದೆ ಚಟ್ನಿ. ಈಗ ಇದಕ್ಕೆ ಒಂದು ಲೈಟಾಗಿ ಒಂದು ಒಗ್ಗರಣೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹೆಚ್ಚಿನ ಸಾಮಗ್ರಿಗಳು ಬೇಕಾಗಿಲ್ಲ. ನಾರ್ಮಲಾಗಿ ಎಣ್ಣೆ ಒಂಚೂರು ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ. ಆಮೇಲೆ ಸಾಸಿವೆ ಹಾಕಿ ಸಾಸಿವೆನ ಚಿಟಪಟ ಅಂತ ಅನ್ನಿಸ್ಬೇಕು. ಹಿಂಗೆ ಹಾಕೋದ್ರಿಂದ ಡೈಜೆಷನಿಗೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಎಲ್ಲದಕ್ಕೂ ಚೂರು ಹಿಂಗನ್ನ ಸೇರಿಸ್ತೀನಿ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಲ್ಲ ಆಲ್ರೆಡಿ ಸೇರಿಸಿದ್ದೀವಿ. ಇಷ್ಟೇ ಐಟಮ್: ಎಣ್ಣೆ, ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು. ಈಗ ಈ ಒಗ್ಗರಣೆನ ಈ ಒಂದು ಚಟ್ನಿಗೆ ಹಾಕ್ಬಿಟ್ರೆ ಸೂಪರ್ ಆಗಿರೋಂಥ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರೋಂಥ ಅನ್ನಕ್ಕೆ 1 ಸ್ಪೂನ್ ಈ ಮಾವಿನಕಾಯಿ ಚಟ್ನಿನ ಹಾಕ್ಕೊಂಡು ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗ ಇಲ್ಲೇ ಬಂತು ಅಂತ ನಮಗೆ ಅನಿಸುತ್ತೆ. ಬರೀ ಅನ್ನಕ್ಕೆ ಮಾತ್ರನಾ ಅಂದರೆ ಅಲ್ಲ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡ್ಕೊಂಡು ಕೂಡ ಯೂಸ್ ಮಾಡಿ. ಸೊ ಮಾವಿನಕಾಯಿ ಸೀಸನ್ ಇದೆ, ಯಾರು ಕೂಡ ಮಿಸ್ ಮಾಡದೆ ಈ